ಮಂಗಳೂರಲ್ಲಿ ವಿಸಿಟ್ ಮಾಡಬಹುದಂತ ಪ್ಲೇಸಸ್ ಅಲ್ಲಿ ವಿಸಿಟ್ ಮಾಡ್ಲಿಕ್ಕೆ ನಿಮ್ಗೆ ಬಂದರ್ ಇದೆ, ಬಂದರ್ ಬೀಚ್ ಇದೆ. ಬೀಚ್ ಬಿಟ್ರೆ ಮಂಗಳದೇವಿ ದೇವಸ್ಥಾನ. ಮಂಗಳದೇವಿ ಅಂದ್ರೆ ಮಂಗಳೂರಿಗೆ ಹೆಸರು ಬರ್ಲಿಕ್ಕೆ ಆ ದೇವಿಯ ಕಾರಣ. ಆಯ್ತು. ನೆಕ್ಸ್ಟ್ ಕದ್ರಿ ಮಂಜುನಾಥೇಶ್ವರ, ಮಂಜುನಾಥ ಧರ್ಮಸ್ಥಳದ ಆದಿಸ್ಥಳ. ಆಯ್ತು. ಹಾಗೆ MRPL ಉಂಟು, ಮತ್ತೆ ಮತ್ತೆ ಇಲ್ಲಿ ಪಿಲಿಕುಲ್ ಉಂಟು, ಓಮಂಜೂರು ಹಾ. ಆರ್ಬರ್ ಉಂಟು, ಮತ್ತೆ ಇಲ್ಲಿ ತುಂಬ ಬೀಚ್ ಇದೆ, ಬಂದರ್ ಇದೆ, ಮತ್ತೆ ಮಂಗಳೂರಲ್ಲಿ ವಿಸಿಟ್ ಮಾಡಬಹುದಂತ ಪ್ಲೇಸಸ್ ಮಸ್ಟ್ ವಿಸಿಟ್. ಮಂಗಳೂರಲ್ಲಿ ವಿಸಿಟ್ ಮಾಡ್ಲಿಕ್ಕೆ ನಿಮ್ಗೆ ಬಂದರ್ ಇದೆ. ಬಂದರಲ್ಲಿ ಒಳ್ಳೆ ಚೆನ್ನಾಗಿದೆ ನೋಡ್ಲಿಕ್ಕೆ. ಮತ್ತೆ ಅದು ಬಿಟ್ರೆ ಬೀಚ್ ಇದೆ. ಬೀಚ್ ಬಿಟ್ರೆ ಇಲ್ಲಿ ದೈವದ ಒಂದು ಕಾಣಿಕ ಇದೆ, ಕೊರಗಜ್ಜನ ಆದಿಸ್ಥಳ ಇದೆ. ಮತ್ತೆ ಪೂರ್ವ ಮಾರಿಗುಡಿ ದೇವಸ್ಥಾನ ಇದೆ. ಅದು ಬಿಟ್ರೆ ಉಚ್ಚಿಲ ಇದೆ. ತುಂಬಾ ಪ್ಲೇಸಸ್ ಇದಾವೆ ನೋಡ್ಲಿಕ್ಕೆ, ತುಂಬಾ ಚೆನ್ನಾಗಿದೆ. ಒಂದು ಒಳ್ಳೆ ಜನ ಇದ್ದಾರೆ. ಸ್ಪೆಷಲ್ ಫುಡ್ ಇಲ್ಲಿ ಗಂಜಿ ಊಟ, ಮೀನ್ ಫ್ರೈ. ಮತ್ತೆ ಈ ಯಕ್ಷಗಾನ ಇದೆಲ್ಲ ನೋಡಕ್ ಸಿಗುತ್ತೆ ಅವಾಗ? ಯಕ್ಷಗಾನ ನೋಡ್ಲಿಕ್ಕೆ ಸಿಗುತ್ತೆ. ಅಂದ್ರೆ ಯಾವ ಬೇಕಾದ ಟೈಮಲ್ಲಿ ನಡುತ್ತಾ ಇಲ್ಲ ಜಾತ್ರೆ ಈ ಟೈಮಲ್ಲಿ ನಿರ್ದಿಷ್ಟ ಇವಾಗ ಅಂತ ಇರುತ್ತಾ? ಜಾತ್ರೆ ಟೈಮಲ್ಲಿ ನಡೆಯುತ್ತೆ. ಅಂದ್ರೆ ಯಾರಾದ್ರೂ ಪ್ರೋಗ್ರಾಮ್ಗೆ ಅನೌನ್ಸ್ಮೆಂಟ್ ಮಾಡಿದ್ರೆ ಕರ್ಸಿದ್ರೆ ಮಾಡ್ತಾರೆ. ಅಂದ್ರೆ ಹೊರಗೆ ಯಾರಾದ್ರೂ ಮಾಡಿದ್ರೆ ಇರುತ್ತೆ, ಈಗಂತ ಮಾಡ್ತಾರಲ್ಲ. ಅದು ದೇವಸ್ಥಾನದ ಕಡೆಯಿಂದ ಆದ್ರೆ ತುಂಬಾ ಇರ್ತದೆ. ಕೋಲ ಎಲ್ಲ ಇರ್ತದೆ, ಅಜ್ಜನದು ಕೋಲ ಎಲ್ಲ ಇರ್ತದೆ. ಅದು ತಿಂಗಳಿಗೆ ಯಾವಾಗ ನಡೆಯುತ್ತೆ ಅಂತ? ತಿಂಗಳಿಗೆ ಒಂದು ಸಾರಿ ಇರ್ತದೆ. ತಿಂಗಳಿಗೆ ಒಂದು ಸಾರಿ ಕೋಲ ಎಲ್ಲ ಒಳ್ಳೆ ಭಾರಿ ಆಗ್ತದೆ, ಚಂದ ಆಗ್ತದೆ. ಅದೇ ಯಾವ ಊರುಗಳಲ್ಲಿ ಆಗ್ತಾವಂತ ಒಂದೆರಡು? ಮಂಗಳೂರಲ್ಲಿ ಎಲ್ಲ ಕಡೆ ದೈವದ ದೇವಸ್ಥಾನದಲ್ಲಿ ಎಲ್ಲ ಕಡೆ ಆಗ್ತದೆ. ಅಜ್ಜನ ದೇವಸ್ಥಾನ ಎಲ್ಲಿ ಇರ್ತದೋ ಎಲ್ಲ ಕಡೆ ಆಗ್ತದೆ. ತಿಂಗಳಲ್ಲಿ ಒಂದು ದಿನ ಸಂಕ್ರಮಣ ದಿನ. ಕಂಬಳ ಎಲ್ಲ ಕಂಬಳ ಎಲ್ಲ ಅದು ಒಂದು ಟೈಮ್ ಅಂತ ಇರ್ತದೆ. ಆ ಟೈಮಲ್ಲಿ ಮಾತ್ರ ಆಗ್ಲಿಕ್ಕೆ ಅದು. ಅಂದ್ರೆ ಅದು ಸ್ಪರ್ಧೆ ತರ ಆಯೋಜನೆ ಮಾಡ್ತಾರ? ಆಯೋಜನೆ ಮಾಡ್ತಾರೆ. ಅಂದ್ರೆ ಯಾವಾಗ ಬೇಕಾವಾಗ ಸಿಗಲ್ಲ? ಯಾವಾಗ ಬೇಕಾಗ ಸಿಗಲ್ಲ. ಅದೊಂದು ಅಟ್ಲೀಸ್ಟ್ ಈ ಕೋಣಗಳ ಬಗ್ಗೆ ಎಲ್ಲ ಅದಾದ್ರೂ ಸಿಗತ್ತಾ ನೋಡಕ್ಕೆ? ಅದು ಕೋಣಗಳ ಬಗ್ಗೆ ಅಂತಂದ್ರೆ ನೋಡ್ಲಿಕ್ಕೆ ಲೋಕಲ್ ಅಲ್ಲಿ ಹೋಗ್ಬೇಕು. ಅದೇ ಯಾವ ಊರಲ್ಲಿ ಹೋಗ್ಬೇಕಂತ? ಬೇರೆ ಬೇರೆ ಕಡೆ ಎಲ್ಲ ಬರ್ತದೆ. ಅಂದ್ರೆ ಎಕ್ಸಾಂಪಲ್ ಕುಡಿಯಲ್ಲ, ನಾನು ಹೋಗ್ಬೇಕು. ಧರ್ಮಸ್ಥಳ ಕಡೆಯಿಂದ ಬರ್ತದೆ, ಪುತ್ತೂರಿಂದ ಬರ್ತದೆ, ಸುಳ್ಯದಿಂದ ಬರ್ತದೆ, ಮಂಗಳೂರಿಂದ ಬರ್ತದೆ. ಅಂದ್ರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಎಲ್ಲಾದ್ರೂ ಹಾಗೆ ಬರ್ತದೆ. ಹಾಗೆ ಅಷ್ಟೇ. ಆಯ್ತು, ಥ್ಯಾಂಕ್ ಯು ಸರ್. ಫಸ್ಟ್ ನಿಮ್ಗೆ ಒಳ್ಳೆ ವಿಸಿಟ್ ಮಾಡ್ಲಿಕ್ಕೆ ಇರೋದು ಮಂಗಳದೇವಿ ದೇವಸ್ಥಾನ. ಮಂಗಳದೇವಿ ಅಂದ್ರೆ ಮಂಗಳೂರಿಗೆ ಹೆಸರು ಬರ್ಲಿಕ್ಕೆ ಆ ದೇವಿಯ ಕಾರಣ. ಆಯ್ತು. ನೆಕ್ಸ್ಟ್ ಕದ್ರಿ ಮಂಜುನಾಥೇಶ್ವರ, ಧರ್ಮಸ್ಥಳದ ಆದಿಸ್ಥಳ. ಹಾಗೆ ಕುತ್ತಾರ್, ಕೊರಗಜ್ಜನದ ಆದಿಸ್ಥಳ. ಹಾಗೆ ಮತ್ತೆ ಇರೋದು ನಿಮ್ಗೆ ಬೀಚ್. ಬೀಚಸ್ ಅಲ್ಲಿ ಸನ್ಸೆಟ್ ಯಾವ್ದು ಚೆನ್ನಾಗಿ ಕಾಣುತ್ತೆ? ಸನ್ಸೆಟ್ ಚಂದ ಕಾಣೋದಂದ್ರೆ ನಿಮ್ಗೆ ಪಣಂಬೂರು ಬೀಚ್. ಇನ್ನೊಂದು ಯಾವ್ದು ಹೇಳಿದ್ರು, ತಣ್ಣೀರ್ಬಾವಿ ಬೀಚ್. ಅಂದ್ರೆ ಅಲ್ಲಿ ಮೋಡ ಜಾಸ್ತಿ ಇರ್ತದೆ, ನಿಮ್ಗೆ ಸನ್ಸೆಟ್ ಪಾಯಿಂಟ್ ಕಾಣೋದಿಲ್ಲ. ಇಲ್ಲಿ ಫೇವರೇಟ್ ಫುಡ್ ಅಂದ್ರೆ ಸ್ಪೆಷಲ್ ಫುಡ್ ಯಾವುದು ಅಂತ? ವೆಜ್ ಅಲ್ಲಿ, ನಾನ್ ವೆಜ್ ಅಲ್ಲಿ? ಎರಡರಲ್ಲಿ ಹೇಳಿ, ಪರವಾಗಿಲ್ಲ. ವೆಜ್ ಅಲ್ಲಿ ಹಾಗೇನಿಲ್ಲ. ನಾನ್ ವೆಜ್ ಅಲ್ಲಿ ನಿಮ್ಗೆ ನೀರ್ ದೋಸೆ ಮತ್ತೆ ಚಿಕನ್ ಸುಕ್ಕ. ನಾನ್ ವೆಜ್ ಅಲ್ಲಿ ನೀರ್ ದೋಸೆ ಬರುತ್ತಾ? ನೀರ್ ದೋಸೆ ಮತ್ತೆ ಚಿಕನ್ ಸುಕ್ಕ. ಹೌದಾ? ಅಂದ್ರೆ ನಿಮ್ಗೆ ಬ್ರೇಕ್ಫಾಸ್ಟ್ ಹೇಳಿದ್ದು ನಾನು. ಮತ್ತೆ ನಿಮ್ಗೆ ಹೀಗೆ ಫಿಶ್ ಊಟಕ್ಕೆ ಫಿಶ್ ಇಲ್ಲಿ ಕರಾವಳಿ ತೀರದಲ್ಲಿ ಫಿಶ್. ಮತ್ತೆ ವೆಜ್ ಅಲ್ಲಿ ಏನು ಸ್ಪೆಷಲ್ ಅಲ್ಲ? ವೆಜ್ ಅಲ್ಲಿ ಏನಿಲ್ಲ, ಆತರ ಏನಿಲ್ಲ. ಅಂದ್ರೆ ಇದೆ ಗೋಬಿ ಮಂಚೂರಿ, ಅದೇ ಇರೋದು ನಾರ್ತ್ ಇಂಡಿಯನ್. ಮತ್ತೆ ಇಲ್ಲಿ ಮಂಗಳೂರಲ್ಲಿ ಮೇನ್ ಅಕ್ಯುಪೇಷನ್ ಏನು ಅಂದ್ರೆ ಕೆಲಸ? ಮೇನ್ ಅಂದ್ರೆ ಹೆಚ್ಚಾಗಿ ಇಲ್ಲಿ ಇರೋದು ನಿಮ್ಗೆ ಮೊಗವೀರಸ್. ಅಂದ್ರೆ ಈ ಮೀನು ಬೆಸ್ತರ ಹೇಳ್ತಾರ, ಮೀನು ಹಿಡಿಯೋರು, ಅವರು ಹೆಚ್ಚಿರೋದು. ಮತ್ತೆ IT ಕಂಪನೀಸ್ ಎಲ್ಲ ಇದೆ, ಅಂದ್ರೆ ಹೊರಗಿಂದ ಜನ ಬರ್ತಾರೆ. ಮೇನ್ ಆಗಿ ಇದೆ ಮಂಗಳೂರಿನಲ್ಲಿ ಹೆಚ್ಚಿರೋದು ಆಟೋ ಡ್ರೈವರ್ಸ್, ಅಲ್ಲಿ ಅದೇ ಉದ್ಯೋಗ ಮಾಡಿರ್ತಾರೆ. ಹೊಲ ಗದ್ದೆ ಎಲ್ಲ ಏನಿಲ್ಲ ಇಲ್ಲಿ. ಯಾವ ಬೆಳೆ ಬೆಳಿತಾರಂತ ಇಲ್ಲಿ? ಇಲ್ಲಿ ಬೆಳೆ ಅಂತ ಇಲ್ಲ, ಬೆಳೆದು ವಿಷಯವೇ ಇಲ್ಲ. ಬೆಳೆನೇ ಬೆಳೆಯಲ್ವಾ? ಸ್ವಲ್ಪ ಇಲ್ಲಿಂದ ಮಂಗಳೂರಿನ ಸ್ವಲ್ಪ ಒಂದು 25-30 ಕಿಲೋಮೀಟರ್ ದೂರ ಹೋದ್ರೆ ಬಂಟ್ವಾಳ ಬೆಳ್ತಂಗಡಿ ಅಂತ ಇದೆ. ಅಲ್ಲಿ ನಿಮ್ಗೆ ಅಡಿಕೆ, ಸುಪಾರಿ ಇದೆಯಲ್ಲ, ಸುಪಾರಿ ಮತ್ತೆ ರಬ್ಬರ್ ತೋಟ ಅದೇ ಇರೋದು ಹಾಗೆ. ಮತ್ತೆ ಯಕ್ಷಗಾನ ಬಗ್ಗೆ ಎಲ್ಲ ಏನಾದ್ರು ಸ್ವಲ್ಪ ಹೇಳ್ತೀರಾ? ಯಕ್ಷಗಾನ ಇದೆ, ಕಟೀಲು ದುರ್ಗಾಪರಮೇಶ್ವರಿ ಮೇಳ ಇದೆ, ಅವ್ರದ್ದು ಒಟ್ಟಿಗೆ. ಯಾವಾಗ ನಡೀತಾ ಇದೆಲ್ಲ ನಾನು ನೋಡಕ್ ಸಿಗುತ್ತೆ ಇವಾಗ? ಇವಾಗ ಇಲ್ಲ, ಇನ್ನೂ ಇಲ್ಲ. ಮೊನ್ನೆಯಿಂದ ಒಂದು 4 ದಿವಸ ಹಿಂದೆ, ಅದ್ರ ನಂತರ ಇನ್ನು ಒಂದು ತಿಂಗಳಿಲ್ಲ. ಎಷ್ಟು ತಿಂಗಳಿಲ್ಲ? 1 ತಿಂಗಳಿಲ್ಲ. 1 ತಿಂಗಳಿಲ್ಲ. ಅಟ್ಲೀಸ್ಟ್ ಈ ಕಂಬಳ ಎಲ್ಲ ಈಗ ಇಲ್ಲ. ಅದೇ ನೋಡಕ್ಕೆ ಇದೆ, ಅಂದ್ರೆ ಈ ಟೈಮ್ ಅಲ್ಲಿ ಇಲ್ಲ. ಅಂದ್ರೆ ಅಂತ ಆಷಾಢ ಮಾಸ ಹೇಳ್ತಾರಲ್ಲ, ದಿನ ಒಳ್ಳೇದಿಲ್ಲ ಹೇಳ್ತಾರೆ ನೋಡಿ. ಅಟ್ಲೀಸ್ಟ್ ಇದಾದ್ರೂ ಸಿಗುತ್ತಾ? ಆ ಕೋಣಗಳನ್ನಾದ್ರೂ ನೋಡಕ್ ಸಿಗುತ್ತಾ?
ಅದು ಸಿಗ್ತದೆ ನಿಮ್ಗೆ. ಅದು ಮಾತ್ರ ಇಲ್ಲಿಂದ ಅದೇ 35 ಕಿಲೋಮೀಟರ್ ದೂರ ಹೋಗ್ಬೇಕು. ಹೋಗ್ಬೋದು. ಮೂಡಬಿದ್ರೆ. ಆದ್ರೆ ಯಾವ ಊರ ಅಂತ ಹೇಳಲ್ಲ. ಮೂಡಬಿದ್ರೆ. ಮೂಡಬಿದ್ರಲ್ಲಿ ಸಿಗುತ್ತಾ? ಸಿಗ್ತದೆ. ಅಲೋ ಮಾಡ್ತಾರೆ ನೋಡಕ್ಕೆ? ಬಿಡ್ತಾರೆ. ಅದು ಕೋಣಗಳನ್ನು ಸಾಕುವಂತ ಒಂದು ಹಟ್ಟಿದೆ, ಸಾಲಾಗೆಲ್ಲ ಇಟ್ಟಿರ್ತಾರೆ, ಅಲ್ಲಿ ನಿಮ್ಗೆ ಕಾಣ್ಲಿಕ್ಕೆ ಸಿಗ್ತದೆ. ಮತ್ತೆ ನಿಮ್ ಸಂಸ್ಕೃತಿ ಬಗ್ಗೆ ಏನಾದ್ರು ಸ್ವಲ್ಪ ಹೇಳೋದು? ಇದೆ, ಅದೇ ಇಲ್ಲಿ ದೈವಾರಾಧನೆ ಹೆಚ್ಚು. ದೇವಾರಾಧನೆ. ಹೌದು. ಕಾಂತಾರ ಮೂವಿ ನೋಡಿದಿರಲ್ಲ? ನೋಡಿದೀವಿ. ಅದರಲ್ಲಿ ಆ ದೈವದು ಮತ್ತೆ ನೋಡಕ್ ಸಿಗುತ್ತಾ? ಸಿಗ್ತದೆ. ಅಂದ್ರೆ ಯಾವಾಗ ಸಿಗುತ್ತೆ ಅಂತ? ಅದು ನಿಮ್ಗೆ ಏನಿದ್ರು ಸಾಯಂಕಾಲವೇ. ಅದು ಸಾಯಂಕಾಲ ಡೈಲಿ ಇರುತ್ತಾ? ಡೈಲಿ ಅಲ್ಲ, ಡೈಲಿ ಅಂದ್ರೆ ಒಂದೊಂದು ಏರಿಯಾದಲ್ಲಿ. ಅದು ಈಗ ಕೊರಗಜ್ಜಂದು ಕುತ್ತರಲ್ಲಿ ಆದ್ರೆ ನಂದಿಗುಡ್ಡೆಯಲ್ಲಿ ಇರ್ತದೆ, ಕೋಲ ಇರ್ತದೆ, ಒಂದೊಂದು ಏರಿಯಾದಲ್ಲಿ. ಈ ಕೊರಗಜ್ಜ ಅಂದ್ರೆ ಇದು ಎಲ್ಲಿ ಬಂತು? ಕುತ್ತಾರ್. ಅದ್ರ ಬಗ್ಗೆ ಸ್ವಲ್ಪ ಹೇಳಲ್ಲ, ಎಲ್ಲರೂ ಅದನ್ನೇ ಹೇಳ್ತಾ ಇದಾರೆ, ಅದ್ರ ಬಗ್ಗೆ ಏನ್ ಗೊತ್ತಿಲ್ಲ. ಕುತ್ತಾರ್ ಅಂದ್ರೆ ಮುಂಚಿನ ಕಾಲದಲ್ಲಿ ಅವರು ಮನುಷ್ಯರೇ, ದೇವರ ದೂತರು ಅಂತ ಹೇಳ್ತಾರಲ್ಲ, ಆ ರೀತಿ ದೇವರ ಪಾದಕ್ಕೆ ಲೀನವಾದ್ರು. ಅವರದ್ದು ಪವಾಡ. ಈಗ ಇಲ್ಲಿಂದ ಎಷ್ಟು ದೂರ ಆಗುತ್ತೆ? ಇಲ್ಲಿಂದ 16 ಕಿಲೋಮೀಟರ್ ಇದೆ. ಓಕೆ ಸರ್, ಥ್ಯಾಂಕ್ ಯು. ಹಾ ಹೌದು. ಮಂಗಳೂರಲ್ಲಿ ಹೇಳಿ. MRPL ಉಂಟು, ಮತ್ತೆ ಇಲ್ಲಿ ಪಿಲಿಕುಲ್ ಉಂಟು, ಓಮಂಜೂರು, ಆರ್ಬರ್ ಉಂಟು, ಮತ್ತೆ ಇಲ್ಲಿ ಕದ್ರಿ ದೇವಸ್ಥಾನ, ಕುದ್ರೋಳಿ ಕದ್ರಿ, ಮತ್ತೆ ಉಳ್ಳಾಲ ದರ್ಗಾ ಎಲ್ಲ ಫೇಮಸ್ ಉಂಟು ಸುತ್ತು. ಮತ್ತೆ ಆಹಾರ ಫುಡ್ ಏನು? ಫುಡ್ ಏನ್ ಸ್ಪೆಷಲ್ ಫುಡ್ ಇಲ್ಲಿ? ಇಲ್ಲಿ ಬಾಯ್ಲ್ಡ್ ರೈಸ್, ಇದು ಮೀನು ಅಷ್ಟೇ. ಮೀನಲ್ಲಿ ಏನ್ ಸ್ಪೆಷಲ್? ಮೀನಲ್ಲಿ ಉಂಟು ಮಾಂಜು, ಬಂಗುಡೆ, ಕೂತಾಯಿ ಎಲ್ಲ ಉಂಟು. ಒಂದ್ ದಿನದಲ್ಲಿ ಪೂರ್ತಿ ಎಕ್ಸ್ಪ್ಲೋರ್ ಮಾಡಬಹುದಾ ಮಂಗಳೂರನ್ನ? ಒಂದೇ ದಿನದಲ್ಲಿ ಎಕ್ಸ್ಪ್ಲೋರ್ ಮಾಡಬಹುದಾ? ಒಂದ್ ತಿಂಗಳಲ್ಲಿ. ಒಂದ್ ತಿಂಗಳಲ್ಲ, ಒಂದ್ ದಿನದಲ್ಲಿ ಒಂದ್ ದಿನದಲ್ಲಿ ಆಗಲ್ಲ. ಒಂದು ವಾರ ಬೇಕು, ಒಂದು ವಾರ. ಯಕ್ಷಗಾನ ಆತರ ಯಾವಾಗ ಬೇಕಾದ್ ನೋಡ್ಬೋದಾ? ಅದು ಈ ಟೈಮಲ್ಲಿ ಆಗಲ್ಲ, ಅದು ಕಲಿತು. ಯಾವ ಟೈಮಲ್ಲಿ ಸಿಗುತ್ತೆ ಆಟ? ಅದು ಇನ್ನು ಬರುವ ವರ್ಷ, ನೆಕ್ಸ್ಟ್ ವರ್ಷಕ್ಕೆ ಒಂದು ಸಲ ಆಗ್ಬೋದ? ಅದು ವರ್ಷಕ್ಕೆ ಒಂದು ಸಲ. ಅಂದ್ರೆ ಜಾತ್ರೆಯಲ್ಲಿ ಆತರ ಮಾಡ್ತಾರ ಇಲ್ಲ? ಜಾತ್ರೆಯಲ್ಲಿ ಅಲ್ಲ, ಅದು ಹೊರಗ ಇದರಲ್ಲಿ ಆಗುದು, ಮಳೆ ಬರುವ ಮುಂಚೆ. ಮತ್ತೆ ಈ ಕಂಬಳ ಎಲ್ಲ ಆಗ್ತಾ ಇರ್ತದೆ, ಅವಾಗ ಆಗುತ್ತಾ? ನೋಡಕ್ ಸಿಗ್ಬೋದಾ ಇವಾಗ? ಇವಾಗ ಇಲ್ಲ, ಅದು ಡೇಟ್ ಕಳೀತು. ಒಂದು 2 ತಿಂಗಳು ಮುಂಚೆ ಆದ್ರೆ ನೋಡ್ಲಿಕ್ಕೆ ಸಿಗ್ಬೋದು. ಅಟ್ಲೀಸ್ಟ್ ಅದನ್ನ ಓಡಿಸೋ ಫೋನ್ಗಳ ಅವಾದ್ರೂ ಸಿಗ್ಬೋದಾ? ಅದು ನೋಡ್ಲಿಕ್ಕೆ ಸಿಗ್ಬೋದು. ಅಲ್ಲಿ ಮೂಡುಬಿದ್ರೆ ಆ ಸೈಡ್ ಹೋಗ್ಬೇಕು. ಯಾವ ಸೈಡ್ ಹೋಗ್ಬೇಕು? ಅದು ಮೂಡುಬಿದ್ರೆ ಕಾರ್ಕಳ ಫೋನ್ ಎಲ್ಲ ನೋಡ್ಲಿಕ್ಕೆ ಸಿಗ್ತದೆ, ಅಲ್ಲಿ ಹೋಗೋದು ಕೆಲಸಕ್ಕೆ. ಆಯ್ತು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಂಗಳೂರಲ್ಲಿ ವಿಸಿಟ್ ಮಾಡುವಂಥದ್ದು ಒಂದು ಪಣಂಬು ಬೀಚ್ ಇದೆ, ಬಂದರ್ ಇದೆ, ಮತ್ತು ನಮ್ಮ ಪಿಲಿಕುಲ ನಿಸರ್ಗಧಾಮ ಇದೆ, ಮತ್ತು ಮೀನುಗಾರಿಕೆ ಕೈಗಾರಿಕಾ ಕ್ಷೇತ್ರಗಳು ತುಂಬ ಇದೆ, ನೋಡೋಕ್ಕಂತ ತುಂಬ ಇದೆ ಆ ಥರದ್ದು. ಮತ್ತೆ ನಮಗೆ ಈ ಏರಿಯಾದಲ್ಲಿ ಎಲ್ಲ ಸುತ್ತಾಡುವಂಥದ್ದು ಸಾಧಾರಣ ತುಂಬಾ ಪ್ಲೇಸ್ಗಳಿವೆ, ಒಳ್ಳೆ ಪ್ಲೇಸ್ ಇದೆ, ನೈಸರ್ಗಿಕವಾಗಿ ಇರುವಂತದ್ದು. ಮೇನ್ ಆಕ್ಯುಪೇಷನ್ ಅಂದ್ರೆ ಏನ್ ಕೆಲಸ ಜಾಸ್ತಿ? ಜಾಸ್ತಿ ಅಂದ್ರೆ ಇಲ್ಲಿ ಕೈಗಾರಿಕೋದ್ಯಮ, ಮೀನುಗಾರಿಕೆ, ಮತ್ತೆ ಬಂದರ ಪ್ರದೇಶದಲ್ಲಿದೆ, ಮತ್ತೆ ಕುದುರೆಮುಖ ಅಂತ ಇದೆ, MRPL ಅಂತ ಇದೆ. MRPL ಅಂದ್ರೆ ತೈಲದ್ದು, ಅಂದ್ರೆ ಬೇರೆ ಬೇರೆ ಇದೆ. ಒಂದೊಂದು ಪಕ್ಷ ಒಂದೊಂದು ಪ್ಲೇಸ್ ಅಲ್ಲಿ ಹೊಲ ಗದ್ದೆ ಆತರ ಏನಿಲ್ವಾ ಜಾಸ್ತಿ? ಯಾವ್ದು ಹೊಲ ಗದ್ದೆ ಆತರ ಏನ್ ಜಾಸ್ತಿ ಮಾಡಲ್ಲ? ಹೊಲ ಗದ್ದೆಗಳು ಇವೆ, ಅಂದ್ರೆ ನಮ್ಗೆ ಈ ಸಿಟಿಯಿಂದ ಹೊರಗಡೆ ಹೋದ್ರೆ ನಮ್ಗೆ ಹೊಲ ಗದ್ದೆ ಎಲ್ಲ ನೋಡ್ಬೋದು. ತುಂಬಾ ಅದೆಲ್ಲ ಮಾಡ್ತಾರೆ. ಅಕ್ಕಿ, ಮತ್ತೆ ಜಾಸ್ತಿ ಇಲ್ಲಿ ತೆಂಗಿನಕಾಯಿ, ಅಡಿಕೆ ಮರ, ಅದು ಇದೆ. ಮತ್ತೆ ಈ ಯಕ್ಷಗಾನ ಎಲ್ಲ ನೋಡಕ್ ಸಿಗುತ್ತಾ ಇವಾಗ? ಯಕ್ಷಗಾನ ನೋಡಕ್ ಸಿಗುತ್ತೆ, ತುಂಬಾ ಅಪರೂಪ ಆಗಿದೆ. ಮೊದಲಾದ್ರೂ ಜಾಸ್ತಿ ಇತ್ತು, ಇವಾಗ ಸ್ವಲ್ಪ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಾರ? ಮಾಡ್ತಾರೆ. ಇಲ್ಲಿ ಯಕ್ಷಗಾನ ಇರುತ್ತೆ, ಜೋಡುಗರೆ, ಕಂಬಳ ಅಂತ ಇದೆ, ಅದು ಬೇರೆ ಬೇರೆ ಟೈಪ್ ಇದೆ. ಅಂದ್ರೆ ಇವಾಗ ನೋಡಕ್ ನಾನು ಬೇರೆ ಕಡೆಯಿಂದ ಬಂದಿದ್ದೀನಲ್ಲ, ಇವಾಗ ನಂಗೆ ನೋಡಕ್ ಬೇಕಾಗಿತ್ತು, ಆತರ ಕೇಳ್ತಾ ಇದ್ದೀನಿ. ಇವಾಗ ನೋಡಕ್ಕೆ ಅಂದ್ರೆ ನಿಮ್ಗೆ ಬೀಚ್ ಪಕ್ಕ ಹೋಗ್ಬೋದು, ಮತ್ತೆ ದೇವಸ್ಥಾನಗಳಿವೆ. ಮತ್ತೆ ಕಂಬಳ ಎಲ್ಲ ಯಾವಾಗ ನಡೆಸ್ತಾರೆ? ಕಂಬಳ ಎಲ್ಲ ಅದೊಂದು ಟೈಮ್ ಇದೆ, ಸೀಸನ್ ಟೈಮ್ ಇರುತ್ತೆ. ಅಟ್ಲೀಸ್ಟ್ ಈ ಕಂಬಳದ ಕೋಣಗಳಾದವ್ರು ನೋಡ್ಬೋದಾ? ಕೋಣಗೆಲ್ಲದು ನೋಡಕ್ ಸಿಗಲ್ಲ, ಯಾಕಂದ್ರೆ ಅವರು
ಎಲ್ಲಿ ಇಡ್ತಾರೆ ನಮಗೂ ಗೊತ್ತಾಗಲ್ಲ ಅದು. ಗೊತ್ತಾಗಲ್ವಾ? ಹಾ. ಯಾಕಂದ್ರೆ ಅದು ಅವ್ರದ್ದು ಕೋಣಗಳು ನಮ್ಮ ಹೀಗೆ ಗದ್ದೆಯಲ್ಲೆಲ್ಲ ಸುತ್ತಾಡ್ಲಿಕ್ಕೆ ಇರಲ್ಲ ಅದು. ಅದ್ರ ಮನೆಯಲ್ಲಿ ನೋಡಿ ಅದನ್ನು ಪಾಲಿಸಿ ಪೋಷಣೆ ಮಾಡ್ತಾರೆ. ಅವ್ರ ಹತ್ರ ಹೋಗಿ ಇಂಟ್ರಾಕ್ಟ್ ಮಾಡಕ್ ಆಗತ್ತಾ? ಹಾ, ಅವತ್ತು ನಮಗೂ ಅದರ ಮಾಹಿತಿ ಇಲ್ಲ ಕರೆಕ್ಟ್ ಆಗಿ. ಅಟ್ಲೀಸ್ಟ್ ಯಾವ ಊರಲ್ಲಿ ಆದ್ರೂ ಸಿಗುತ್ತೆ ಅಂತ? ಅದು ನಮ್ಮ ಕೊಲತ್ತ ಮಜಲು ಸೈಡು ಮತ್ತೆ ಆ ಕಡೆ ಊರಿನ ಹೊರಗಡೆ, ಸಿಟಿ ಹೊರಗಡೆ ಇಲ್ಲ. ಒಂದೆರಡು ಊರ್ ಹೆಸರು ಹೇಳಿ ಅಲ್ಲ. ನಾನು ಕೊಳತ್ತ ಮಜಲು ಮತ್ತೆ ಅಡ್ಡಿಯಾರ್ ಈ ತರ ಇದೆ. ನಂಗೆ ಸರಿಯಾಗಿ ಮಾಹಿತಿ ಅದರ ಬಗ್ಗೆ ಗೊತ್ತಿಲ್ಲ. ಆಯ್ತು, ಗೊತ್ತಿಲ್ಲ. ಆಯ್ತು. ಓಕೆ, ಥ್ಯಾಂಕ್ ಯು.